ಸಂಸ್ಕಾರಗಳು ಬೆಳಕಿಗೆ ಬರಬೇಕಿತ್ತು ಅಂದರೆ ನಾವು ಮುಖ್ಯವಾಗಿ ಮನೆತನಗಳಲ್ಲಿ ಸಂಸ್ಕೃತಿ ಮತ್ತು ಸಂಸ್ಕಾರದ ದಾರಿಯನ್ನು ಹಿಡಿಬೇಕಾಗ್ತದೆ. ಈ ಸಂಸ್ಕೃತಿ ಮತ್ತು ಸಂಸ್ಕಾರದ ದಾರಿಯನ್ನು ಎಡೆಮಾಡಿಕೊಡ್ತಕ್ಕಂತಹ ಒಂದು ದೊಡ್ಡ ಪರಂಪರೆಯೇ ಈ ದೇಶದ ದ್ರಾವಿಡ ಸಂಸ್ಕೃತಿಯ ಶಿವ ಪರಂಪರೆ. ಜಗತ್ತಿನಲ್ಲೇ ಬೇಕಾದಷ್ಟು ಜನ ಪ್ರೀತಿ ಮಾಡುವಂತಹ ಒಬ್ಬ ದೇವರಿದ್ದರೆ ಅದು ಶಿವ. ಶಿವನನ್ನು ಇಡೀ ಜಗತ್ತೇ ಪ್ರೀತಿಸ್ತದೆ. ಶಿವಪೂಜೆ ಈ ಜಗತ್ತಿನ ಎಲ್ಲ ಕಡೆಯಲ್ಲಿ, ಕೇವಲ ಭಾರತದಲ್ಲಿ ಅಲ್ಲ, ಇಡೀ ಅಖಂಡ ಈ ಪ್ರಪಂಚದಲ್ಲಿ ಎಲ್ಲ ಕಡೆಯಲ್ಲಿ ಶಿವನನ್ನು ಆರಾಧಿಸುವಂತಹ ದಿನ ಇದು. ಕಾರಣ, ಶಿವ ಅನ್ನತಕ್ಕಂಥವನು ಈ ದೇಶದೊಳಗಡೆ ಎಷ್ಟು ದೊಡ್ಡ ವ್ಯಕ್ತಿ ಅಂತ ಹೇಳೋದಕ್ಕೆ ವ್ಯಾಸ ಮಹರ್ಷಿಗಳು ಬರೆದಿರ್ತಕ್ಕಂಥ 18 ಪುರಾಣಗಳಲ್ಲಿ 10 ಪುರಾಣಗಳು ಶಿವಪುರಾಣ, 8 ಪುರಾಣಗಳು ವಿಷ್ಣು ಪುರಾಣ. ಈ 10 ಶಿವಪುರಾಣಗಳಲ್ಲಿ ಶಿವನ ವೈವಿಧ್ಯಮಯವಾದಂತಹ ಲೀಲಾವಿಧವಾದಂತಹ ಸಂತೃಪ್ತಿ ಮತ್ತು ಸಮೃದ್ಧಿಯ ಅನೇಕ ರೀತಿಯ ವಿಚಾರಧಾರೆಗಳನ್ನು ಎಡೆ ಮಾಡಿದ್ದಾರೆ. ಮೊದಲು ತಿಳಿದುಕೊಳ್ಳಬೇಕು, ಈ ದೇಶದಲ್ಲಿ ಮೊಟ್ಟ ಮೊದಲಿಗೆ ನಾಟ್ಯವನ್ನು ಪ್ರಾರಂಭ ಮಾಡಿದವನೇ ಶಿವ. ನಟರಾಜನಾಗಿ ಶಿವನನ್ನು ನೋಡ್ತೇವೆ. ಅದಕ್ಕಿಂತ ಹೆಚ್ಚಾಗಿ ಶಿವ ಈ ದೇಶದೊಳಗಡೆ ಏನು ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ, ದಕ್ಷಿಣ ಭಾರತದ ಶಿವ ಉತ್ತರ ಭಾರತದ ದಕ್ಷಿಣೆಯನ್ನು ಮದುವೆ ಮಾಡೋದರ ಮುಖಾಂತರ ಉತ್ತರ ಮತ್ತು ಭಾರತವನ್ನು ಏಕ ಮಾಡಿದಂತಹ ಒಬ್ಬ ವ್ಯಕ್ತಿ ಯಾರಾದರೂ ಇದ್ದರೆ ಅದು ಶಿವ ಅನ್ನತಕ್ಕಂಥದ್ದನ್ನು ಕಾಣಬೇಕು. ಹಾಗಾಗಿ ಶಿವನ ಜಯಂತಿಯನ್ನು, ಶಿವನ ಆರಾಧನೆಯನ್ನು, ಶಿವರಾತ್ರಿಯನ್ನು ಯಾಕೆ ಮಾಡ್ತೇವೆ ಅಂತ ಹೇಳಿದ್ರೆ, ಇದು ಶಿವರಾತ್ರಿ ದಿವಸ ಶಿವ ಜನ್ಮ ತಾಳಿದಂಥ ದಿನ, ಶಿವ ಹುಟ್ಟಿರುವಂತಹ ದಿನ ಇರುವುದರಿಂದ ಪ್ರತಿಯೊಬ್ಬರಿಗೂ ಶಿವನನ್ನು ಆರಾಧಿಸುವಂಥ ಶಕ್ತಿ ಇದೆ. ಎಲ್ಲ ದೇವಸ್ಥಾನಗಳಲ್ಲಿ ಗರ್ಭಗುಡಿಯ ಸಂಸ್ಕೃತಿಯ ಪರಂಪರೆ ಇದ್ದರೆ, ಶಿವನ ದೇವಸ್ಥಾನಗಳಲ್ಲಿ ಭಕ್ತರೇ ಹೋಗಿ ಶಿವನನ್ನು ಆರಾಧಿಸುವಂಥ ವ್ಯವಸ್ಥೆಯನ್ನು ಇಟ್ಟಿರ್ತಾರೆ. ಕಾರಣ, ಶಿವ ಜಾತಿ ಮತ ಪಂಥಗಳನ್ನು ಮೀರಿ ಮನುಷ್ಯ ಕುಲದ ಮಾನವೀಯ ಮೌಲ್ಯಗಳನ್ನು ಎಡೆಮಾಡಿಕೊಟ್ಟಿರ್ತಕ್ಕಂಥ ಅತಿ ಅದ್ಭುತವಾದ ವ್ಯಕ್ತಿ ಒಬ್ಬನೇ ಶಿವ. ಹಾಗಾಗಿ ಈ ಪೌರಾಣಿಕ ಶಿವನ ಕಲ್ಪನೆಯನ್ನು ಈ ಜಗತ್ತಿನಲ್ಲಿ ಆರಾಧನೆ ಮಾಡತಕ್ಕಂಥ ವ್ಯವಸ್ಥೆ ಇದೆಯಲ್ಲ, ಇದು ಬಹಳ ದೊಡ್ಡ ವ್ಯವಸ್ಥೆ. ಹಾಗಾಗಿ ಇಂತಹ ಶಿವನ ಆರಾಧನೆಯನ್ನು ಇಡೀ ಜಗತ್ತಿನಲ್ಲಿ ಎಲ್ಲ ಕಡೆ ಆರಾಧಿಸ್ತಾರೆ.